ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಬೋರ್ಡ್ ವತಿಯಿಂದ ನಿಮಗೆ ಕ್ವಶನ್ ಬ್ಯಾಂಕನ್ನು ಏನು ಬಿಟ್ಟಿದ್ದಾರೋ ನಿಮ್ಮ ಎಕ್ಸಾಮ್ಗೆ ಸಹಾಯ ಆಗಲಿ ಅಂಥೇಳಿ ಆ ಒಂದು ಕ್ವಶನ್ ಬ್ಯಾಂಕ್ನ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಬೇರೆ ಬೇರೆ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ನಾನು ಆರ್ಟಿಕಲ್ಸ್ಗಳ ಬಗ್ಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಆರ್ಟಿಕಲ್ಸ್ಗಳನ್ನು ಫಿಲ್ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ನೀವು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೆಲವೊಂದು ಈಸಿಯಾಗಿರ್ತಕ್ಕಂತಹ ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಸುಲಭವಾಗಿ ಈ ಒಂದು ಟಿಪ್ಸ್ಗಳನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ. ಫಸ್ಟ್ ಕ್ವೆಶನನ್ನು ನೋಡೋಣ ಬನ್ನಿ. ರಿವರ್ಸ್ ಆರ್, ನೋಡಿ ಗಮನಿಸ್ಬೋದು ನೀವು, ರಿವರ್ಸ್ ಆರ್ ಡ್ಯಾಶ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ನೀವು ಯಾವುದೇ ಆರ್ಟಿಕಲನ್ನು ಫಿಲ್ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಆದಮೇಲೆ ಏನು ಒಂದು ವರ್ಡನ್ನು ಕೊಟ್ಟಿರ್ತಾರಲ್ವ, ಆ ವರ್ಡನ್ನು ನೀವು ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಇದೆ ಅಲ್ವಾ, ಈ ವರ್ಡು ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ವರ್ಡನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ ಕನ್ನಡದಲ್ಲೇ ನೋಡಿ ವಿದ್ಯಾರ್ಥಿಗಳೇ, ಇ ಅಂತ ನಾವು ಯೂಸ್ ಮಾಡ್ತೇವಲ್ವಾ. ಇಲ್ಲಿ ಇ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ವೊವೆಲ್ ಆಗಿರುತ್ತೆ, ಅಥವಾ ನಾವು ಏನಂತ ಕರಿತೀವಿ ಕನ್ನಡದಲ್ಲಿ ಸ್ವರ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಈ ಒಂದು ಸ್ಟಾರ್ಟಿಂಗ್ ಸೌಂಡ್ ಏನಿರುತ್ತೋ ನೋಡಿ, ಸೌಂಡ್ ಅಂತಕ್ಕಂಥದ್ದು ನಿಮಗೆ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಆ ಸೌಂಡ್ ಏನಿದೆನೋ ಸ್ವರ ಆಗಿತ್ತು ಅಂದರೆ ನೀವೇನು ಮಾಡಬೇಕು ಅಂದರೆ ಆ್ಯನನ್ನು ವಿದ್ಯಾರ್ಥಿಗಳೇ ಯೂಸ್ ಮಾಡಿ. ಆ್ಯನ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಫಿಲ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ಸ್ ಅಂದರೆ ಎ, ಆ್ಯನ್ ಮತ್ತು ದ, ಈ ಮೂರರಲ್ಲಿ ಒಂದನ್ನು ಫಿಲ್ ಮಾಡಬೇಕು. ಎ ಮತ್ತು ಆ್ಯನ್ಗಳು ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ, ದ ಅನ್ನು ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ಇದು ತುಂಬ ಬೇಸಿಕ್ ಆಗಿರತಕ್ಕಂತಹ ರೂಲ್ಸ್, ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಸೆಕೆಂಡ್ ನೋಡಿ, ಸಿದ್ಧಾರ್ಥ ವಾಸ್ ಬಾರ್ನ್ ಆ್ಯಸ್ ಡ್ಯಾಶ್ ಕಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಕ ಅಂತಕ್ಕಂತಹ ಒಂದು ಸೌಂಡಿಂದ ಇದು ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದೇನಾಗಿರುತ್ತೆ ಅಂದರೆ ವ್ಯಂಜನ ಆಗಿರುತ್ತೆ ವಿದ್ಯಾರ್ಥಿಗಳೇ, ನಾವು ಕಾನ್ಸನೆಂಟ್ ಅಂತ ಕರಿತೇವೆ. ಈ ರೀತಿ ಕಾನ್ಸನೆಂಟ್ ಸೌಂಡಿಂದ ಯಾವುದಾದ್ರೂ ಪದ ಆರಂಭ ಆಗ್ತಾ ಇದೆ ಅಂದರೆ ನೀವೇನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳೇ ಇಂಡೆಫಿನಿಟ್ ಆರ್ಟಿಕಲ್ ಎಯನ್ನು ಫಿಲ್ ಮಾಡಿ. ಈ ಒಂದು ಕಿಂಗ್ ಅಂತಕ್ಕಂಥದ್ದು ಒಬ್ಬ ಕಿಂಗ್ ಅಂತಕ್ಕಂತಹದ್ದಕ್ಕೆ ನಾವು ಕುರಿತು ಬಳಸ್ತಾ ಇದ್ದೇವೆ, ಒಬ್ಬ ಕಿಂಗ್. ಒಂದು ಅಂತಕ್ಕಂಥದ್ದು, ಒಂದು ಅಂತ ಪದ ಬರ್ತಾ ಇದೆ ಅಂದರೆ ಎ ಅಥವಾ ಯಾನ್ಗಳನ್ನು ನಾವು ಫಿಲ್ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ದ ಅನ್ನು ನಾವು ಫಿಲ್ ಮಾಡೋದಿಲ್ಲ. ದ ಎಲ್ಲಿ ಫಿಲ್ ಮಾಡ್ತೀವಿ ಅಂದರೆ ಮುಂದೆ ಇರತಕ್ಕಂತಹ ಅಂದರೆ ಏನು ಬ್ಲ್ಯಾಂಕ್ ಇರುತ್ತಲ್ವ, ಅದರ ನೆಕ್ಸ್ಟ್ ಇರೋ ವರ್ಡ್ ಏನಿರುತ್ತೋ ಅದು ಡೆಫಿನೆಟ್ ಆಗಿರಬೇಕು. ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಮೊದಲಿಗೆ ಇರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ದ ಅನ್ನು ಫಿಲ್ ಮಾಡ್ಬೋದು. ಇನ್ನು ಥರ್ಡ್ ನೋಡಿ, ಆಕ್ಸಿಜನ್ ಈಸ್ ಡ್ಯಾಶ್ ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಇದೆ. ನೋಡಿ, ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಬ ಸೌಂಡ್ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ಇದು ವ್ಯಂಜನ ಸೌಂಡ್ ಆಗುತ್ತೆ ಅಲ್ವಾ. ವ್ಯಂಜನ ಅಂದ ತಕ್ಷಣವೇ ನಾವು ಏನು ಫಿಲ್ ಮಾಡಬೇಕು, ಎ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡಿ, ಫೋರ್ತ್ ಒನ್, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಹೈಯೆಸ್ಟ್ ಅಂತಕ್ಕಂತಹ ಪದ ಒಂದು ವಿಶೇಷತೆಯನ್ನು ಹೊಂದಿದೆ. ಅದೇನಪ್ಪ ಅಂದರೆ ಇದು ಸೂಪರ್ಲೇಟಿವ್ ಆಫ್ ಅಡ್ಜೆಕ್ಟಿವ್. ಯಾವುದಾದ್ರೂ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇತ್ತಪ್ಪ ಅಂದರೆ ಬ್ಲ್ಯಾಂಕ್ ನಂತರದಲ್ಲಿ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಹೈಯೆಸ್ಟ್ ಅಂತ ಇದೆ, ನೀವು ದ ಅನ್ನು ಫಿಲ್ ಮಾಡಿ. ನೋಡಿ, ಟಾಲೆಸ್ಟ್ ಇರ್ಬೋದು, ಬಿಗ್ಗೆಸ್ಟ್ ಇರ್ಬೋದು, ಸ್ಮಾರ್ಟೆಸ್ಟ್ ಇರ್ಬೋದು, ಅಥವಾ ಮೋಸ್ಟ್ ಬ್ಯೂಟಿಫುಲ್ ಇರ್ಬೋದು. ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗಳಿದ್ದರೆ ನೀವು ಡೆಫಿನಿಟ್ ಆರ್ಟಿಕಲ್ ಆಗಿರುವ ದ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ಮೈ ಫಾದರ್ ಈಸ್ ಡ್ಯಾಶ್ ಮ್ಯೂಜಿಷಿಯನ್ ಅಂತ ಇದೆ ನೋಡಿ. ಮ್ಯೂಜಿಷಿಯನ್ ಯಾವುದಾದ್ರೂ ಒಂದು ಪ್ರೊಫೆಷನ್ ಬಗ್ಗೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಲಸವನ್ನು ಏನು ಮಾಡ್ತಾ ಇರ್ತಾನೋ ಆ ಒಂದು ಕೆಲಸದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಅವನ ಒಂದು ಪ್ರೊಫೆಷನನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ ಅಲ್ಲಿ ನಾವು ಎನ್ನು ಫಿಲ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಅಲ್ಲಿ ಕಾನ್ಸನೆಂಟ್ ಇರಬೇಕು, ಅದು ನಿಮಗೆ ಗಮನದಲ್ಲಿರಲಿ. ಒಂದು ವೇಳೆ ವೊವೆಲ್ ಸೌಂಡ್ ಇದ್ದರೆ ನಾವೇನು ಮಾಡಬೇಕು, ಆ್ಯನನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಇದೇ ಒಂದು ಕ್ವೆಶನನ್ನು ಫಿಫ್ತ್ ಒನ್, ಮೈ ಫಾದರ್ ಈಸ್ ಡ್ಯಾಶ್ ಮ್ಯೂಜಿಷಿಯನ್ ಇದೆ ಅಲ್ವಾ. ಈ ಮ್ಯೂಜಿಷಿಯನ್ ಬದಲಾಗಿ ಒಂದು ವೇಳೆ ಆರ್ಟಿಸ್ಟ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಆಗ ನಾವೇನು ಮಾಡಬೇಕಾಗುತ್ತೆ, ಆ್ಯನ್ ಆರ್ಟಿಸ್ಟ್ ಅಂತ ಯೂಸ್ ಮಾಡ್ತೇವೆ. ಮೈ ಫಾದರ್ ಈಸ್ ಆ್ಯನ್ ಆರ್ಟಿಸ್ಟ್, ಯಾಕೆಂದರೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇರೋದಿಲ್ಲ, ವೊವೆಲ್ ಸೌಂಡ್ ಇರುತ್ತೆ ಆರ್ಟಿಸ್ಟಲ್ಲಿ, ಹಾಗಾಗಿ. ಸಿಕ್ಸ್ತ್ ಒನ್ ನೋಡಿ, ರಂಜಿತಾ ಗಾಟ್ ಡ್ಯಾಶ್ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಫಸ್ಟ್ ಅಂತಕ್ಕಂಥ ವರ್ಡ್ ಏನಿದೆ ಅಲ್ವಾ, ಈ ರೀತಿ ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು, ಈ ರೀತಿಯ ಪದಗಳು ಬಂದಾಗ ನಾವು ಅಲ್ಲಿ ಯಾವಾಗಲೂ ಕೂಡ ಡೆಫಿನಿಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು.
ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಲಾಸ್ಟ್, ಈ ರೀತಿ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಈ ಎಲ್ಲ ಪದಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು 7th ಒನ್, ಕಾಳಿದಾಸ ಈಸ್ ಕಾಲ್ಡ್ ಡ್ಯಾಶ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಇಲ್ಲಿ ಕಾಳಿದಾಸ ಅವರನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಭಾರತದ ಶೇಕ್ಸ್ಪಿಯರ್ ಅಂತ ಕರಿತೇವೆ. ಸೊ ಈ ರೀತಿ ಕಂಪ್ಯಾರಿಸನ್ ಬಂದಾಗ ವಿದ್ಯಾರ್ಥಿಗಳೇ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ, ನೆನಪಿಟ್ಕೊಳ್ಳಿ. ಕಾಳಿದಾಸ ಈಸ್ ಕಾಲ್ಡ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇನ್ನು ಕ್ವಶನ್ ನಂಬರ್ 8 ನೋಡಿ, ದೆರ್ ಈಸ್ ಡ್ಯಾಶ್ ಔಲ್ ಇನ್ ದ ಕೇವ್ ಅಂತ ಇದೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ, ಔಲ್ ಅಂತಕ್ಕಂಥದ್ದು ಔಲ್ ಅಂತ ಹೇಳ್ತೇವೆ. ಸೊ ಔಲ್ ಅಂತಕ್ಕಂಥದ್ದು ಒವೆಲ್ ಸೌಂಡ್ ಆಗಿದೆ. ಸೊ ಒವೆಲ್ ಸೌಂಡ್ ಬಂದರೆ ಯಾವ ಆರ್ಟಿಕಲ್ನ ಫಿಲ್ ಮಾಡ್ತೇವೆ? ನೀವೇ ಆನ್ಸರ್ ಮಾಡಿ. 8ನೇ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಇನ್ನು 9th ಕ್ವಶನ್ ನೋಡಿ, ಮಿಸ್ಟರ್ ಮಂಜುನಾಥ್ ಈಸ್ ಡ್ಯಾಶ್ MA ಡಿಗ್ರಿ ಹೋಲ್ಡರ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. MA ಡಿಗ್ರಿ ವಿದ್ಯಾರ್ಥಿಗಳೇ, ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಎಮ್ ಅಂತಕ್ಕಂಥದ್ದು ಕಾನ್ಸನೆಂಟ್ ಅಂದ್ಕೊಂಡು ಎ ಅಂತ ಫಿಲ್ ಮಾಡ್ತಾರೆ. ಬಟ್ ವಿದ್ಯಾರ್ಥಿಗಳೇ ಏನು ಸಮಸ್ಯೆ ಗೊತ್ತಾ? ಈ ಎಮ್ಮನ್ನು ನಾವು ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೇವೆ ನೋಡಿ, ಎಮ್ ಅಂತ ಹೇಳ್ತೇವಲ್ವಾ. ಸೊ ನೋಡಿ, ಇಲ್ಲಿ ಸೌಂಡ್ ಯಾವ ರೀತಿ ಇದೆ? ವವೆಲ್ ಸೌಂಡ್ ಆಗಿದೆ. ಸ್ವರದ ಸೌಂಡನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೌಂಡ್ ಏನಿದೆ? ಸ್ವರ ಇದೆ. ಸ್ವರದ ಸೌಂಡ್ ಅಂದ ತಕ್ಷಣವೇ ನಮಗೆ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗೋದು ಆ್ಯನ್ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಮಿಸ್ಟರ್ ಮಂಜುನಾಥ್ ಈಸ್ ಆ್ಯನ್ MA ಡಿಗ್ರಿ ಹೋಲ್ಡರ್ ಅಂತಕ್ಕಂಥದ್ದು ಆನ್ಸರ್ ಆಗಿ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು 10th ಕ್ವಶನ್ ನೋಡಿ, ಐ ನೀಡ್ ಡ್ಯಾಶ್ ಕಪ್ ಆಫ್ ಟೀ ನಾವ್ ಅಂತ ಇದೆ ನೋಡಿ. ಕಪ್ ಅಂತಕ್ಕಂಥದ್ದನ್ನು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ? ಕಪ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸೌಂಡ್ ನೋಡಿ, ಕ ಅಂತಕ್ಕಂಥದ್ದು. ಕ ಅಂತಕ್ಕಂಥದ್ದು ಏನಾಗಿದೆ? ಕಾನ್ಸೋನೆಂಟ್ ಆಗಿದೆ. ಕಾನ್ಸೋನೆಂಟ್ ಅಂದರೆ ವ್ಯಂಜನ ಅಂತೇಳಿ. ಸೊ ವ್ಯಂಜನ ಇದ್ದರೆ ನಾವು ಇಲ್ಲಿ ಎ ಅಂತ ಫಿಲ್ ಮಾಡ್ತೇವೆ. ಐ ನೀಡ್ ಎ ಕಪ್ ಆಫ್, ನನಗೊಂದು ಕಪ್ ಆಫ್ ಟೀ ಬೇಕು ಅಂತಕ್ಕಂಥದ್ದು ನೋಡಿ. ಒಂದು ಅಂತಕ್ಕಂತಹ ಮೀನಿಂಗ್ ಇಲ್ಲೂ ಕೂಡ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಒಂದು ಅಂತಕ್ಕಂಥದ್ದು ಎಲ್ಲೆಲ್ಲಿ ಬರ್ತಾ ಇದೆ ನೋಡ್ತಾ ಹೋಗೋಣ ನೋಡಿ. 10th ಕ್ವಶನಲ್ಲಿ ಒಂದು ಅಂತ ಸಿಕ್ಕಿದೆ. ಐ ನೀಡ್ ಎ ಕಪ್ ಆಫ್ ಟೀ ನಾವು ಅಂದರೆ ನನಗೊಂದು ಕಪ್ಪು ಟೀ ಬೇಕು ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿ ದೇರ್ ಈಸ್ ಡ್ಯಾಶ್ ಔಲ್ ಇನ್ ದ ಕೇವ್ ಅಂತ ಇದೆ ನೋಡಿ. ಇಲ್ಲಿ ಔಲ್ ಅಂತಕ್ಕಂಥದ್ದಕ್ಕೆ ನೀವು ಇಲ್ಲಿ ಕೂಡ ಯಾವುದನ್ನು ಫಿಲ್ ಮಾಡ್ತೀರಿ? ಆಲ್ರೆಡಿ ಕಮೆಂಟ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಆನ್ಸರ್ನ ಈಗ ಹೇಳ್ತಾ ಇದೆ ನೋಡಿ. ಆ್ಯನನ್ನು ಫಿಲ್ ಮಾಡಬೇಕಾಗುತ್ತೆ ನಾವು ಇಲ್ಲಿ. ಒಂದು ಅಂತಕ್ಕಂಥದ್ದು ಎ ಮತ್ತು ಆ್ಯನ್ಗಳು ಎರಡನ್ನು ಕೂಡ ನಾವು ಒಂದು ಅಂತ ಮೀನಿಂಗಲ್ಲಿ ಬಳಸ್ತಾ ಇರ್ತೇವೆ. ಮೈ ಫಾದರ್ ಈಸ್ ಡ್ಯಾಶ್ ಮ್ಯೂಜಿಷಿಯನ್ ಇದೆ ಅಲ್ವಾ, ನಮ್ಮ ತಂದೆ ಒಬ್ಬರು ಮ್ಯೂಜಿಷಿಯನ್ ಆಗಿದ್ದಾರೆ ಅಂತಕ್ಕಂಥದ್ದಕ್ಕೆ ನಾವು ಇಲ್ಲಿ ಎ ಬಳಸಿದ್ದೇವೆ. ಅದೇ ರೀತಿ ಇಲ್ಲಿ ನೋಡಿ 3rd ಕ್ವಶನ್, ಆಕ್ಸಿಜನ್ ಈಸ್ ಎ ಬೇಸಿಕ್ ನೀಡ್ ಅಂತ ಇದೆ. ಆಕ್ಸಿಜನ್ ಅಂತಕ್ಕಂಥದ್ದು ಒಂದು ಬೇಸಿಕ್ ನೀಡ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಸೊ ಇಲ್ಲಿ ಒಂದು ಬರ್ತಾ ಇದೆ. ಅದೇ ರೀತಿ ಸಿದ್ಧಾರ್ಥ ವಾಸ್ ಬಾರ್ನ್ ಆ್ಯಸ್ ಎ ಕಿಂಗ್. ಸಿದ್ಧಾರ್ಥ ಒಬ್ಬ ರಾಜನಾಗಿಯೇ ಹುಟ್ಟಿದ್ದ ಅಂತಕ್ಕಂಥದ್ದು ಬರುತ್ತೆ. ಒಬ್ಬ ಒಂದು ಅಂತ ಈ ರೀತಿ ಮೀನಿಂಗ್ ಬರ್ತಾ ಇದೆ. ಅದೇ ರೀತಿ ರಿವರ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್. ರಿವರ್ಸ್ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ ಆಗಿದೆ ಅಂತ ಹೇಳ್ತೇವೆ. ಸೊ ಈ ರೀತಿ ಒಂದು ಅಂತಕ್ಕಂತಹ ಮೀನಿಂಗ್ ಬರೋದನ್ನು ಕೂಡ ನೀವು ಕ್ಲೂ ಆಗಿ ಇಟ್ಕೋಬಹುದು ವಿದ್ಯಾರ್ಥಿಗಳೇ. ಎಸ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾವುದಾದ್ರೂ ಟಾಪಿಕ್ ಬೇಕು ಅಂದರೆ ಆ ಒಂದು ಟಾಪಿಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೈಟಲನ್ನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ಸ್ಗಳನ್ನು ಅಥವಾ ಡಿಸ್ಕಷನನ್ನು ಮಾಡ್ತೇನೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.